Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಬೆಂಗಳೂರು ನಗರದಲ್ಲಿ 3 ದಿನ ಮದ್ಯ ಮಾರಾಟ ನಿಷೇಧ. ಏಪ್ರಿಲ್ 26ರಂದು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಾಳೆ ಸಂಜೆ 6 ಗಂಟೆಯಿಂದ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಬೆಂಗಳೂರಿನ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಹೆಚ್ಚುವರಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. 13,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು 11 ಸಿಆರ್ಪಿಎಫ್, 14 ಕೆಎಸ್ಆರ್ಪಿ, 40 ಸಿಎಆರ್ ತುಕಡಿ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದ್ದು ನಾಳೆ ಸಂಜೆ 6 ಗಂಟೆಯಿಂದ 144 ಸೆಕ್ಷನ್ ಜಾರಿಗೆ ಆದೇಶವನ್ನು ಹೊರಡಿಸಲಾಗಿದೆ. ಬೆಂಗಳೂರು ನಗರದಲ್ಲಿ 3 ದಿನ ಮದ್ಯ ಮಾರಾಟ ನಿಷೇಧ. ಏಪ್ರಿಲ್ 26ರಂದು ಲೋಕಸಭಾ ಚುನಾವಣೆಯ ಮತದಾನ. ನಾಳೆ ಸಂಜೆ 6 ಗಂಟೆಯಿಂದ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಬೆಂಗಳೂರಿನ 5 ಲೋಕ ಕ್ಷೇತ್ರಗಳಲ್ಲಿ ಹೆಚ್ಚುವರಿ ಭದ್ರತೆಯನ್ನು ಕಲ್ಪಿಸಲಾಗಿದ್ದು 13,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 11 ಸಿಆರ್ಪಿಎಫ್, 14 ಕೆಎಸ್ಆರ್ಪಿ, 40 ಸಿಎಆರ್ ತುಕಡಿ ನಿಯೋಜನೆ ಮಾಡಲಾಗಿದೆ. ಇನ್ನು ನಾಳೆ ಸಂಜೆ 6 ಗಂಟೆಯಿಂದಲೂ ಕೂಡ 144 ಸೆಕ್ಷನ್ ಜಾರಿಗೆ ಆದೇಶವನ್ನು ಹೊರಡಿಸಲಾಗಿದೆ. 26ಕ್ಕೆ ಚುನಾವಣೆ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಭದ್ರತೆ ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಮದ್ಯ ಮಾರಾಟ ನಿಷೇಧ, ಅದು 3 ದಿನಗಳ ಕಾಲ. ನಾಳೆ ಸಂಜೆ 6 ಗಂಟೆಯಿಂದಲೇ ಅದು ಅನ್ವಯ ಆಗತ್ತೆ. ಕಳೆದ 10 ವರ್ಷ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ನಡೆಸಿದ್ದು ಕೇವಲ ಟ್ರಯಲ್. ಮುಂದೆ ಪಿಕ್ಚರ್ ತೋರಿಸೋರಿದ್ದಾರೆ, ಅದಕ್ಕೆ ಮತ್ತೊಮ್ಮೆ ಮೋದಿಯನ್ನು ಪ್ರಧಾನಿ ಮಾಡಿ ಅಂತ ಬಿಳಿಚೋಡ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಳಿಚೋಡ ಗ್ರಾಮದ ಪ್ರಚಾರ ಸಭೆಯಲ್ಲಿ ಅವರು ಈ ಹೇಳಿಕೆಯನ್ನು ಕೊಟ್ಟಿರೋದು. ದೇಶದ ರಕ್ಷಣೆಗೆ ಮೋದಿ ನೀಡಿದ ಕೊಡುಗೆ ಮಹತ್ವದ್ದು. ಮೋದಿ ಅಂದ್ರೆ ರಾಮನ ಸ್ವರೂಪ. ಹೇಗೆ ವಾನರ ಸೇನೆ ಹೋರಾಟ ಮಾಡಿ ಶ್ರೀರಾಮಚಂದ್ರನಿಗೆ ಸಹಕಾರ ಮಾಡಿತೋ ಅದೇ ರೀತಿ ನಾವೆಲ್ಲ ವಾನರ ಸೇನೆಯಂತೆ ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡಿ ಶ್ರೀರಾಮನ ಸ್ವರೂಪಿಯಾದ ಮೋದಿ ಅವರನ್ನ ಗೆಲ್ಲಿಸೋಣ ಅಂತ ಗಾಯತ್ರಿ ಸಿದ್ದೇಶ್ವರ ಹೇಳಿದ್ದಾರೆ. ಮೋದಿಜಿಯವರು ಇಲ್ಲಿ ತನಕ ಮಾಡಿರೋದು ಯಾವುದು? ಬರೇ ಅವರು ಟ್ರಯಲ್ ತೋರಿಸಿದ್ದಾರೆ. ಇನ್ನು ಮುಂದೆ ಅವರು ಪಿಕ್ಚರ್ ತೋರಿಸ್ತೀವಿ ಅಂದ್ರೆ ಟ್ರಯಲ್ ನಲ್ಲಿ ಸಣ್ಣ ಸಣ್ಣ ಕೆಲಸ ಮಾಡಿದ್ದಾರೆ ಅಂತ. ಈ ಟ್ರಯಲ್ ನಲ್ಲಿ ಚಿಕ್ಕ ಚಿಕ್ಕ ಕೆಲಸ ಮಾಡಿದ್ದಾರೆ. ನೀರು ಕೊಡೋದೇ ಆಗ್ಲಿ, ಮುಂದೆ ಪಿಕ್ಚರ್ ತೋರಿಸ್ಬೇಕಾದ್ರೆ ಅವ್ರು ಇನ್ನು ಎಂತೆಂಥ ಯೋಜನೆಗಳನ್ನ ಹಾಕೊಂಡಿರ್ಬೋದು ಅಂತ ತಾವೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಆ ಯೋಜನೆಗಳನ್ನೆಲ್ಲ ನಾವು ಅನುಭವಿಸ್ಬೇಕು. ನಮ್ಮ ಹಳ್ಳಿಗಳಿಗೆ ಆಗಲಿ ನಮ್ಮ ನಗರಕ್ಕೆ ಆಗಿ ಬರಬೇಕು ಅಂದ್ರೆ ಅಂತ ಮೋದಿ ಅಂತ ಒಳ್ಳೆ ಧೀಮಂತ ನಾಯಕನನ್ನು ಆರಿಸಲಿಕ್ಕೆ ಕೈ ಟಿಕೆಟ್ ತಪ್ಪಿದ್ದಕ್ಕೆ ಜಿಬಿ ವಿನಯ್ ಕುಮಾರ್ ಬಂಡಾಯ ಎದ್ದಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ದಾವಣಗೆರೆ ಕಣದಲ್ಲಿ ಸ್ಪರ್ಧೆ ಮಾಡಲಾಗ್ತಾ ಇದ್ದು ನನ್ನ ಬಗ್ಗೆ 2 ರಾಷ್ಟ್ರೀಯ ಪಕ್ಷಗಳಿಗೆ ಭಯ ಶುರುವಾಗಿದೆ ಅಂತ ಅವರು ಹೇಳಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಪೂರ್ವಭಾವಿ ಸಭೆ ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ ಬೂತ್ ಮಟ್ಟದ ಏಜೆಂಟ್ಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ಈಗ ಅವರಿಗೂ ಕೂಡ ನಾವು ಇಲ್ಲಿ ಹೆಂಗೆ ಅಂತಂದ್ರೆ ನಮ್ಮವರೇ ಆದ MLAಗಳು ಅಥವಾ MP ಗಳು ಅಥವಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆ ರೀತಿ ಯಾರೂ ಇರೋದಿಲ್ಲ. ಸೊ ಇಲ್ಲೆಲ್ಲ ಹೊಸ ಲೀಡರ್ಶಿಪ್ ಕ್ರಿಯೇಟ್ ಆಗ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ. ಅವ್ರನ್ನೆಲ್ಲ ಕರೆದ್ಬಿಟ್ಟು ಅವರಿಗೆ ಇಂಥ ಒಂದು ಜವಾಬ್ದಾರಿ ಕೊಡಬೇಕಂತಂದು ಒಂದು ಮೀಟಿಂಗ್ ಕರೆದಿದ್ದೀವಿ. ಈಗ ಗ್ಯಾಸ್ ಸಿಲಿಂಡರ್ ಸಿಕ್ಕಿರೋದ್ರಿಂದ ಅದನ್ನು ಪ್ರತಿಯೊಂದು ಮನೆಗೂ ಜಿಬಿ ವಿನಯ್ ಕುಮಾರ್ ಗ್ಯಾಸ್ ಸಿಲಿಂಡರನ್ನು ಮುಟ್ಟಿಸೋ ವ್ಯವಸ್ಥೆ ಮಾಡಬೇಕು. ಅಂದರೆ ಇಲ್ಲಿ BJP ಕಾಂಗ್ರೆಸ್ ಇಲ್ಲ, ಇಲ್ಲಿ ಇರೋದು ಆ 2 ಪಕ್ಷಗಳು. ಅದು ಪಕ್ಷ ಉಪಯೋಗಿಸ್ಕೊಂಡು ದುರ್ಬಳಕೆ ಮಾಡ್ಕೊಂಡು ದಟ್ಟವಾಗಿ ಬೆಳೆದು ನಿಂತಿದ್ದಾರೆ. ಅವರಲ್ಲಿ ಏನು ವಿನಂತಿಸ್ಕೊಳ್ತೀನಿ ಅಥವಾ ಅವ್ರ ಕಾರ್ಯಕರ್ತರಲ್ಲಿ ಅಂತಂದರೆ ಇದನ್ನು ಮಾಡ್ತಿರೋ ವ್ಯಕ್ತಿಗಳು ಅಥವಾ ಪಕ್ಷಗಳು ಭಯದಲ್ಲಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಹೇಳ್ತಿರೋ ಪ್ರಕಾರ ದಾವಣಗೆರೆ ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ಪಾರ್ಟಿ 3ನೇ ಸ್ಥಾನದಲ್ಲಿದೆ. ಇದು BJP ವರ್ಸಸ್ ವಿನಯ್ ಕುಮಾರ್ ನಡೀತಿರೋಂಥದ್ದು. ನನ್ನ ರ್ಯಾಲಿ ನೋಡಿದಾಗಿಂದ BJPಯವರಿಗೂ ಭಯ ಶುರುವಾಗಿದೆ. ಅವರು ಕೂಡ ನನ್ನನ್ನು ಪಕ್ಷದಿಂದ ಅಂದರೆ ಕಣದಿಂದ ಹಿಂದೆ ಸರಿಸೋದಕ್ಕೆ ಪ್ರಯತ್ನ ಮಾಡಿದರು. ನಾಮಿನೇಷನ್ ಫೈನಲ್ ಆಗೋದಕ್ಕಿಂತ ಮುಂಚೆ ಅದು ಕೂಡ ಅದು ವ್ಯರ್ಥ ಪ್ರಯತ್ನ ಆಯಿತು. ನಾನು ಗಟ್ಟಿಯಾಗಿ ನಿಂತಿದ್ದೀನಿ. ಇವಾಗ ಜನಗಳು ಅಪೇಕ್ಷೆ ಪಟ್ಟಿದ್ರಿ ನಾನು ನಿಲ್ಲಬೇಕು ಅಂತಂದು. ಈಗ ಗೆಲ್ಲಿಸೋ ಜವಾಬ್ದಾರಿ ನನ್ನ ಮೇಲೂ ಇದೆ, ಗೆಲ್ಲಿಸೋ ಜವಾಬ್ದಾರಿ ನಿಮ್ಮ ಮೇಲೂ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.